ನಿಮ್ದೇನಾದ್ರೂ ಕ್ಲೌಡ್ ಲಿಮಿಟ್ ಬೇಗನೆ ಮುಗಿತಾ ಇದ್ರೆ ಮೊದ್ಲಿನ ತರ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ವೆಲ್ಕಮ್ ಟು ಡೇ 3 ಆಫ್ ವೇ ಅಂಡ್ ಟೆಕ್ ಅಪ್ಡೇಟ್ಸ್. ಡೈಲಿ ಕ್ಲೌಡ್ ಯೂಸ್ ಮಾಡೋಂಥವ್ರು ಕ್ಲೌಡ್ ಒಂದು ಟಾಸ್ಕ್ ಕೊಟ್ಟು ಆ ಟಾಸ್ಕ್ ಕಂಪ್ಲೀಟ್ ಆಗೋಷ್ಟೊಳಗಡೆ ಕ್ಲೌಡ್ ಲಿಮಿಟ್ ಮುಗಿದೋಗಿರುತ್ತೆ. ಮತ್ತೆ ಕ್ಲೌಡ್ ಟೋಕನ್ಸ್ ಜನರೇಟ್ ಆಗ್ಬೇಕಂದ್ರೆ 3-4 ಅವರ್ಸ್ ವೇಟ್ ಮಾಡಿ ಆ ಟಾಸ್ಕ್ ನು ಕಂಪ್ಲೀಟ್ ಮಾಡಿದ್ರೆ ಟೆನ್ಷನ್ ತಗೊಂಡು ತಲೆ ಕೆರ ಹಿಡಿದೋಗಿರುತ್ತೆ. ಸೊ ಅದಕ್ಕೋಸ್ಕರನೇ AWS ಅವರು ಫ್ರೀ ಆಗಿ 6 ಮಂತ್ಸ್ ಕ್ಲೌಡ್ ಸಬ್ಸ್ಕ್ರಿಪ್ಷನ್ ನ ಕೊಡ್ತಾ ಇದ್ದಾರೆ. ಸೊ ಅದನ್ನ ಯಾವ ರೀತಿ ಸೆಟಪ್ ಮಾಡೋದು ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಇಲ್ಲ ಸೇವ್ ಮಾಡ್ಕೊಳ್ಳಿ. ಮೊದಲಿಗೆ AWS ಫ್ರೀ ಟೈರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇದು ₹2 ಪೇ ಮಾಡಕ್ ಕೇಳುತ್ತೆ. UPI ಆಪ್ಷನ್ ತಗೊಂಡು ಪೇ ಮಾಡಿ. ನಿಮ್ಗೆ ಆ ದುಡ್ಡು ಮತ್ತೆ ರೀಫಂಡ್ ಆಗುತ್ತೆ. ಹಾಗೆ ಇದು ನಿಮ್ ಫೋನ್ ಪೇ ಅಲ್ಲಿ ಆಟೋ ಪೇ ನ ಆನ್ ಮಾಡ್ಕೊಳಕ್ ಕೇಳುತ್ತೆ. ಆನ್ ಮಾಡ್ಕೊಂಡು ಮೊದಲಿಗೆ ಫ್ರೀ ಟೈರ್ ಅಕೌಂಟ್ ನ ಸೆಟಪ್ ಮಾಡ್ಕೊಳ್ಳಿ. ಸೆಟಪ್ ಮಾಡ್ಕೊಂಡು ಆದ್ಮೇಲೆ ಆಟೋ ಪೇ ನ ಡಿಲೀಟ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಪಾಸ್ ಆದ್ರೂ ಮಾಡ್ಕೊಳ್ಳಿ. ನೆಕ್ಸ್ಟ್ AWS ಕಾನ್ಸಲ್ ಗೆ ಬಂದು ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಂಡು ಸರ್ಚ್ ಬಾರ್ ಅಲ್ಲಿ ಅಮೆಜಾನ್ ಬೆಡ್ ರಾಕ್ ಅನ್ನೋದನ್ನ ಸರ್ಚ್ ಮಾಡಿ. ನಾನು ಯಾವ್ದನ್ನ ಕ್ಲಿಕ್ ಮಾಡ್ತಾ ಇದೀನೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು API ಕೀ ಜನರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡೆಲ್ ಕೆಟಲಾಗ್ ಗೆ ಹೋದ್ರೆ ಮುಗೀತು. ಇಲ್ಲಿ ನಿಮಗೆ ಓಪಸ್ 4.7, 4.6 ಇದೇ ರೀತಿ ಡೀಪ್ ಸೀಕ್, ಜೆಮಿನೈ, ಓಪನ್ ಐ ಎಲ್ಲ ಮಾಡಲ್ಸ್ ನಿಮಗೆ ಸಿಗ್ತಾವೆ. ನಿಮ್ಗೆ ಯಾವ ಮಾಡಲ್ಸ್ ಬೇಕೋ ಆ ಮಾಡಲ್ಸ್ ಯೂಸ್ ಮಾಡ್ಕೋಬಹುದು. ಈ ವೆಬ್ಸೈಟ್ ಲಿಂಕ್ ಹಾಗೂ ಫುಲ್ ಗೈಡ್ ಏನಾದ್ರು ಬೇಕಾದ್ರೆ ಜಸ್ಟ್ ಕ್ಲೌಡ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಹಾಗೆ ಈ ರೀಲ್ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡೋದು ಮರಿಬೇಡಿ.